In the second chapter, polynomials. First, polynomials meaning polynomial is a algebraic expressions that consist of variables and coefficients. The polynomial, it means the polynomial, that is the one of algebraic words, that expressions are denoted, that polynomial consists of a variables and the coefficients, so is the called of polynomials. And for example, the polynomial is a variables and the coefficient is the mean of two terms. Therefore, the example of x square plus x minus 12. X square plus x minus 12 is a one type of polynomial. And so is the polynomial in Greek language. Polynomial in the Greek language. So is therefore two terms, poly and one term or one digit. So is the next of nominal is the nominal. So is therefore in Greek language poly it means many. Poly it means many. And next one is the nominal. Nominal meaning is a terms in the Greek language. So is therefore polynomial. So is the many terms. Therefore polynomial equal to poly plus nominal. Poly plus nominal in the Greek language. So is therefore many plus terms. Poly is the means of many and nominals is the meaning of terms. So is therefore many plus term is the many terms. It means the polynomial is denoted by the many terms. Many terms is therefore x square is the one of term, x is the one of term, and 12 is the one of term. So is the consist or belonging x square plus x minus 12 is a you call polynomial because there is many terms. And next one is the standard form of a polynomial. Which is the polynomial? What is the standard form of the polynomial? Standard form of the polynomial a n x raised of n plus a n minus 1 x n minus 1 is the same. So is the power is same plus a n minus 2 and x n minus 2. So is the continue plus a n x plus a 0. That is the you called of standard form of the polynomial. Yes, is the any doubt? ಮತ್ತೇನಾದರೂ ಸಂಶಯ ಇಲ್ಲಿ ಇಲ್ಲ. ನೆಕ್ಸ್ಟ್ ಇಲ್ಲಿ ನಾವೇನು ಪಾಲಿನಾಮಿಯಲ್ ಅಂದ್ರೆ ಏನು, ಅದಕ್ಕೆ ಬಹು ಪದೋಕ್ತಿಗಳು ಅಂತ ಕರಿತೀವಿ ನಾವು. ಬಹು ಪದೋಕ್ತಿಗಳು ಅಂತಂದಾಗ ಕನ್ನಡದಲ್ಲಿ ಅದು ಬರೀತೀರಿ ನೀವು, ಬಹು ಪದೋಕ್ತಿಗಳು ಅಂತ ಬರೀತೀರಿ. ಬಹು ಅನ್ನುವಂಥದ್ದು ಪದ ಅನ್ನುವಂಥದ್ದು ಎರಡು ಪದ ಕೂಡಿಸ್ಕೊಂತೀವಿ, ಹೌದಲ್ಲ, ಅನೇಕ ಪದಗಳಿಂದ ಒಳಗೊಂಡಿರತಕ್ಕಂಥದ್ದು ಅನ್ನುವಂತ ಅರ್ಥ ಕೊಡುತ್ತೆ. ಅಲ್ಲಿ ಆದ್ರೂ ಏನಂತ ಹೇಳ್ತೀವಿ ನೋಡ್ರಿ, ಪಾಲಿನಾಮಿಯಲ್ ಈಸ್ ಎ ಅಲ್ಜೆಬ್ರಿಕ್ ಎಕ್ಸ್ಪ್ರೆಷನ್ಸ್ that consist of a variables and the coefficient. ಅಲ್ಲಿ ಏನ್ ಹೇಳ್ತಾರ ಅವರು ಅಂತಂದ್ರ ಪಾಲಿನಾಮಿಯಲ್ಸ್ ಅಂದ್ರ ಬಹು ಪದೋಕ್ತಿಗಳು. ಬಹು ಪದೋಕ್ತಿ ಅಂದ್ರೆ ಏನು? ವೇರಿಯೇಬಲ್ಸ್ ಅಂಡ್ ದಿ ಕೋಎಫಿಷಿಯಂಟ್ಸ್ ಟು ದಿ ಕಾನ್ಸಿಸ್ಟ್ ಆಫ್ ದ ಪಾಲಿನಾಮಿಯಲ್ ಅಂತ ಹೇಳಿದ್ರಿ, ಹೌದಾ. ಪಾಲಿನಾಮಿಯಲ್ ಅನ್ನುವಂಥದ್ದು ಏನನ್ನ ಕೂಡಿಕೊಂಡಿರುತ್ತೆ? ವೇರಿಯೇಬಲ್ಸ್ ಅಂದ್ರೆ ಏನು? ಬೀಜಾಕ್ಷರಗಳು ಅಂತ ಕರಿತೀವಿ, ಅಥವಾ ಅದಕ್ಕೆ ಚರಾಕ್ಷರಗಳು ಅಂತ ಕರಿತೀವಿ. ಕೋ ಎಫಿಷಿಯಂಟ್ ಅಂತ ಹೇಳ್ತೀವಿ. ಕೋ ಎಫಿಷಿಯಂಟ್ ಅಂದ್ರ ಸಹಗುಣಕ ಅಂತ ಕರಿತೀವಿ. ಒಂದು ಬೀಜಾಕ್ಷರ ಒಂದು ಸಹಗುಣಕ ಏನ್ ಕೂಡಿಸ್ತೀವಲ್ಲ, ನಾವು ಜೋಡಿಸ್ತೀವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ ಅಂದಂಗೈತೆ ಅಲ್ಲಿ ಪಾಲಿನಾಮಿಯಲ್ಸ್. ಇಟ್ ಮೀನ್ಸ್ ಬಹು ಪದೋಕ್ತಿಗಳು ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ಪಾಲಿನಾಮಿಯಲ್ ಅನ್ನುವಂಥದ್ದು ಮೂಲತಃವಾಗಿ ಅದನ್ನ ನಾವು ವಿಸ್ತರಿಸಿ ಬರೆಸಿಕೊಂಡಾಗ, ಸ್ವಲ್ಪ ಅದನ್ನ ಎಕ್ಸ್ಪೆಂಡ್ ಮಾಡದೆವು ಅಂತಂದ್ರ ಏನ್ ಆಗಬಹುದು? ಪಾಲಿ ಅನ್ನುವಂಥದ್ದು ಮತ್ತು ನಾಮಿನಲ್ ಅನ್ನುವಂಥದ್ದು ಗ್ರೀಕ್ ಲ್ಯಾಂಗ್ವೇಜ್ ಅಲ್ಲಿ ಆ ಪದಗಳನ್ನು ಬಿಡಿಸಿ ಬರ್ಕೊಂಡು ಅಧ್ಯಯನ ಮಾಡಿಕೊಂಡಾಗ ಪಾಲಿ ಅನ್ನುವಂಥದ್ದು ಏನ್ ಸೂಚಿಸುತ್ತೆ ಅಂದ್ರ ಮೆನಿ ಅಂತ ಹೇಳ್ತಾನ. ಮೆನಿ ಅಂದ್ರ ಬಹಳ. ಕನ್ನಡದಲ್ಲಿ ಮೆನಿ ಅಂತಕ್ಕಂಥದ್ದು ಅರ್ಥ ಏನು? ಬಹಳ. ಅದಕ್ಕೆ ನೆಕ್ಸ್ಟ್ ಏನಂತ ಕೊಡ್ತಾರಲ್ಲಿ ನಾಮಿನಲ್ಸ್ ಅಂತ ಬರುತ್ತೆ ನೋಡಿ. ನಾಮಿನಲ್ಸ್ ಅಂದ್ರೆ ಏನು ಅಂತಂದ್ರ ಟರ್ಮ್ಸ್ ಅಂತ ಹೇಳ್ತೀವಿ ನಾವು. ನಾಮಿನಲ್ಸ್ ಅಂದ್ರೆ ಏನಂತ ಹೇಳ್ತೀವಿ ಇಲ್ಲಿ?
ಟರ್ಮ್ಸ್ ಅಂತ ಬರುತ್ತೆ. ಟರ್ಮ್ಸ್ ಅಂದ್ರೆ ಏನು? ಪದಗಳು. ನೋಡಿ, ಮೇಲ್ಗಡೆ ಮೆನಿ ಅಂತ ಹೇಳಿದ್ರಿ, ಸಾಕಷ್ಟು ಅಥವಾ ಬಹಳಷ್ಟು, ಬಹಳ ಅನ್ನುವಂತ ಶಬ್ದವನ್ನ ತಗೊಂಡ್ರಿ. ಕೆಳಗ ಟರ್ಮ್ಸ್ ಅಂತ ಹೇಳ್ತೀರಿ. ಟರ್ಮ್ಸ್ ಅಂದ್ರ ಪದಗಳು ಅಂತ, ಅನೇಕ ಪದಗಳಿಂದ ಒಳಗೊಂಡಿರತಕ್ಕಂಥದ್ದು ಅನ್ನುವಂಥದ್ದು ಒಟ್ಟಿನಲ್ಲಿ ಅರ್ಥ ಬರುತ್ತೆ. ಅದಕ್ಕೋಸ್ಕರವಾಗಿ ಪಾಲಿನಾಮಿಯಲ್ ನಾವಿವಾಗ ಅದರ ಪ್ರಕಾರ ವಿಸ್ತರಿಸಿ ಎಕ್ಸ್ಪ್ಲೇನ್ ಮಾಡ್ಕೊಳ್ಳೋಣ. ಪಾಲಿನಾಮಿಯಲ್ ಪಾಲಿ ಪ್ಲಸ್ ನಾಮಿನಲ್ ಅಂತ ಬರ್ಕೊಳ್ಳೋಣ. ಎರಡು ಪದನ್ನ ನಾವು ಡಿವೈಡ್ ಮಾಡ್ಕೊಳ್ಳೋಣ. ಅವೆರಡು ಪದಗಳನ್ನ ಒಡೆದು ಬರ್ಕೊಳ್ಳೋಣ. ಅವಕ್ಕ ಪಾಲಿ ಪ್ಲಸ್ ನಾಮಿನಲ್ ಅಂತ ಬರೀತೀವಿ. ಪಾಲಿ ಅನ್ನುವಂಥದಕ್ಕೆ ಮೇಲ್ಗಡೆ ಏನಂತ ಬರ್ಕೊಂಡ್ರಿ? ಇಲ್ಲಿ ಮೆನಿ ಅಂತ ಬರ್ಕೊಂಡಿದ್ರಿ. ಸೊ ಇಸ್ ದ ಮೆನಿ ಪ್ಲಸ್ ಇಸ್ ದ ಸೇಮ್ ಆಫ್ ನಾಮಿನಲ್. ಇಟ್ ಮೀನ್ಸ್ ಟರ್ಮ್ಸ್. ನಾಮಿನಲ್ ಇಟ್ ಮೀನ್ಸ್ ಟರ್ಮ್ಸ್. ಸೊ ಇಸ್ ದೇರ್ ಫೋರ್ ಪಾಲಿ ಏನ್ ಬರ್ಕೊಂಡ್ರಿ? ಮೆನಿ ಅಂತ ಬರ್ಕೊಂಡಿದೀವಿ. ನಾಮಿನಲ್ಸ್ ಟರ್ಮ್ಸ್ ಅಂತ ಬರ್ಕೊಂಡಿದೀವಿ. ಇವೆರಡೂ ಸೇರಿಸ್ಕೊಳ್ಳೋಣಲ್ಲ ವರ್ಡ್ಸ್ ಗಳು. ಮೆನಿ ಮತ್ತು ಟರ್ಮ್ಸ್ ಅನ್ನ ಎರಡೂ ಸೇರಿಸಿಕೊಂಡಾಗ ಮೆನಿ ಟರ್ಮ್ಸ್ ಅಂತ ಆಗಿಬಿಡುತ್ತೆ. ಮೆನಿ ಟರ್ಮ್ಸ್ ಅಂದ್ರ ಅರ್ಥ ಏನ್ ಕೊಡುತ್ತೆ? ಅದ್ರ ಬಹಳಷ್ಟು ಪದಗಳು ಅನ್ನುವಂತ ಅರ್ಥ ಕೊಡುತ್ತೆ. ಅದಕ್ಕೆ ನಾವು ಕನ್ನಡದಲ್ಲಿ ಅದಕ್ಕೆ ಹೆಡ್ಡಿಂಗ್ ಏನ್ ಕೊಟ್ಟಿದೀವಿ ಅಂತಂದ್ರ ಬಹು ಪದೋಕ್ತಿಗಳು ಅನ್ನುವಂಥದ್ದು ಕೊಟ್ಟಿದೀವಿ. ಇದು ಪಾಲಿನಾಮಿಯಲ್ ಅನ್ನುವಂಥದ್ದು ಗ್ರೀಕ್ ವರ್ಣದಿಂದ ಯಾವ ರೀತಿಯಾಗಿ ಅದನ್ನು ತೆಗೆದುಕೊಂಡಿದೀವಿ ಅನ್ನುವಂಥ ಅರ್ಥ ಆಯ್ತು. ತದನಂತರ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಎ ಪಾಲಿನಾಮಿಯಲ್ಸ್, ರೈಟ್? ದಟ್ ಈಸ್ ದ ಒನ್ ಆಫ್ ಕ್ವಶನ್ಸ್ ಇನ್ ಯುವರ್ ಬೋರ್ಡ್ ಎಕ್ಸಾಮಿನೇಷನ್ಸ್. ರೈಟ್ ದಿ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಎ ಪಾಲಿನಾಮಿಯಲ್ ಅಂತ ಬರುತ್ತೆ. ನಾಳೆ SLC ಪರೀಕ್ಷೆಯಲ್ಲಿ ನಿಮಗೆ ಏನಂತ ಕೇಳಬಹುದವ ಅಂತಂದ್ರ, ಈ ಬಹು ಪದೋಕ್ತಿಯ ರೂಪವನ್ನ ಬರೆಯಿರಿ, ಸಾಮಾನ್ಯ ರೂಪ ಬರೆಯಿರಿ ಅಂತ ಹೇಳಿರ್ತಾರೆ. ಅದಕ್ಕೆ ನಾವು ಇಂಗ್ಲಿಷ್ ನಲ್ಲಿ ಏನಂತ ಕರಿತೀವಿ ಅಂತಂದ್ರ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ದಿ ಪಾಲಿನಾಮಿಯಲ್ ಅಂತ ಕರಿತೀವಿ. ಇನ್ ದ ಇಂಗ್ಲಿಷ್ ಲ್ಯಾಂಗ್ವೇಜ್ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ದಿ ಪಾಲಿನಾಮಿಯಲ್, ಇನ್ ದ ಕನ್ನಡ ಸಾಮಾನ್ಯ ರೂಪ. ಎರಡು ಒಂದೇ. ಅಲ್ಲಿ ಸಾಮಾನ್ಯ ರೂಪ ಬರೆಯಿರಿ ಅಂತ ಕನ್ನಡದಾಗ ಕೇಳಿರ್ತಾರ. ನಿಮಗೇನಂತ ಕೇಳ್ತಾರ? ರೈಟ್ ದಿ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ದ ಪಾಲಿನಾಮಿಯಲ್ ಅಂತ ನಿಮಗೆ ಕೇಳಿರ್ತಾರ. ಸೊ ಇಸ್ ದಟ್ ಟೈಮ್ ಯು ರೈಟ್ ದಟ್ an x raise n. ಇದು ಏನು ಅಂತಂದ್ರ ಇದರದ್ದು ರೂಪ. ರೂಪ ಅಂದ್ರ ಅದು ಹಿಂಗದ ಅನ್ನುವಂಥದ್ದು ಹೇಳುತ್ತೆ. ಪಾಲಿನಾಮಿಯಲ್ ದ ಒಂದು ಸಾಮಾನ್ಯ ರೂಪ ಏನು? an x raise n ಪ್ಲಸ್ an minus 1 x n minus 1 ಪ್ಲಸ್ an minus 2 x n minus 2. So is the dash dash, that point is to the continue. ಹಂಗನೆ ಮುಂದುವರ್ಕೋ ಅಂತ ಹೋಗ್ಬಿಡುತ್ತೆ. ನೆಕ್ಸ್ಟ್ ಪ್ಲಸ್ anx ಪ್ಲಸ್ a0. ಇದು ಏನು? ದಿ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ದಿ ಪಾಲಿನಾಮಿಯಲ್. ಅದು ಏನೇ ಓದ್ದೇವಲ್ಲ, ಜಸ್ಟ್ ಅದು ಏನು ಅಂದ್ರ ಬಹು ಪದೋಕ್ತಿಯ ಒಂದು ಸಾಮಾನ್ಯ ರೂಪ. ಪರೀಕ್ಷೆಯಲ್ಲಿ ಕೇಳಬಹುದು. ಅದಕ್ಕೋಸ್ಕರವಾಗಿ ನೆನಪಿಟ್ಕೊಳ್ರಿ. ಏನಂತ ಕೇಳ್ತಾನಂದ್ರೆ ಇದಕ್ಕೆ ಕೇಳಲ್ಲ. ಪಾಲಿನಾಮಿಯಲ್ ದಟ್ ಈಸ್ ದ ಇನ್ ವಿಚ್ ಈಸ್ ದ ಟರ್ಮ್ಸ್ ಆಫ್ ದ ಗ್ರೀಕ್ ಲ್ಯಾಂಗ್ವೇಜ್, ದಟ್ ಈಸ್ ನಾಟ್ ಎ ಕ್ವಶನ್ಸ್, ಬಟ್ write the 1 marks question in your annual examinations. That time write the standard form of a polynomial. So is therefore standard form of the polynomial. Once again, an x raise n plus an minus 1 x n minus 1 plus an minus 2 x n minus 2 dash dash plus an x plus a0. Yes, okay. Types of the polynomial. Polynomial ದಲ್ಲಿ ವಿಧಗಳದಾವ. ಟೈಪ್ಸ್ ಆಫ್ ದ ಪಾಲಿನಾಮಿಯಲ್. ಸೊ ಇಸ್ ದ ಫಸ್ಟ್ ಹಾಫ್ ಒನ್ ಲೀನಿಯರ್ ಪಾಲಿನಾಮಿಯಲ್, ಸೆಕೆಂಡ್ ಒನ್ ಇಸ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್, ಥರ್ಡ್ ಒನ್ ಇಸ್ ದ ಕ್ಯೂಬಿಕ್ ಪಾಲಿನಾಮಿಯಲ್. ಮೂರು ರೀತಿಯಲ್ಲಿ ನೋಡ್ತೀವಿ ನಾವು. ಫಸ್ಟ್ ಒನ್ ಇಸ್ ದ ಲೀನಿಯರ್ ಪಾಲಿನಾಮಿಯಲ್, ಸೆಕೆಂಡ್ ಒನ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್, ಲಾಸ್ಟ್ ಒನ್ ಇಸ್ ದ ಕ್ಯೂಬಿಕ್ ಪಾಲಿನಾಮಿಯಲ್, and last therefore so is the next of x raised of 4, x raised of 5, x raised of 6 etc. is to the continue. Therefore what is the meaning of linear polynomial? A polynomial of degree 1 is called a linear polynomial. Linear polynomial is denoted by the variables degree of only 1. So is the example of 2x, the degree of x variables x. So is the degree or exponent is there 1. Therefore 2x minus 3 is a linear polynomial. Linear polynomial, that sentence there is the main of word degree 1. The linear polynomial main important or main point of that sentence degree is 1. Degree is one of constitutive variables, that is called a linear polynomial. ಯಾವದನ್ನ ನಾವು
ಪದೋಕ್ತಿಯನ್ನ ತೆಗೆದುಕೊಂಡಾಗ ಅದರ ಘಾತಾಂಕವನ್ನ ನೋಡ್ಕೋಬೇಕು. ಎಕ್ಸ್ಪೋನೆಂಟ್ ಅಂತ ಕರಿತೀವಿ, ಅದಕ್ಕೆ ಪವರ್ ಅಂತ ಹೇಳ್ತೀವಿ ನಾವು. ಆ ಎಕ್ಸ್ಪೋನೆಂಟ್ ಅಂತ ತೆಗೆದುಕೊಂಡಾಗ ಅದರ ಡಿಗ್ರಿ ಒಂದೇ ಆಗಿತ್ತು ಅಂತಂದ್ರ, ಅದರ ಡಿಗ್ರಿ ಏನಾಗ್ಬೇಕಲ್ಲಿ ಒಂದೇ ಆಗಿತ್ತು ಅಂತಂದ್ರ ಮಾತ್ರ ಅದಕ್ಕೆ ನಾವ್ ಏನಂತ ಕರಿತೀವಿ, ಲೀನಿಯರ್ ಪಾಲಿನಾಮಿಯಲ್ ಅಂತ ಕರಿತೀವಿ. ಲೀನಿಯರ್ ಪಾಲಿನಾಮಿಯಲ್ ಇನ್ನ ಕನ್ನಡದಲ್ಲಿ ಅದಕ್ಕೆ ಏನಂತ ಕರಿತೀವಿ ಅಂತಂದ್ರ ರೇಖಾತ್ಮಕ ಅಂತ ಕರಿತೀವಿ. ಅದಕ್ಕೆ ನಾವು ಏನಂತ ಕರಿತೀವಿ, ಅದಕ್ಕೆ ರೇಖಾತ್ಮಕ. ಅಲ್ಲಿ ಲೀನಿಯರ್ ಅನ್ನೋದಕ್ಕೆ ಪದ ನಾವು ಹೊಡೀರಿ, LINE ಅಂತ ಬರುತ್ತೆ ನೋಡಲ್ಲಿ. LINE ಅಂತ ತೆಗೆದುಕೊಂಡಾಗ ಲೈನ್ ಅಂತ ಆಗತ್ತೆ. ಲೈನ್ ಇಟ್ ಮೀನ್ಸ್ ರೇಖೆ ಅಂತ. ಲೈನ್ ಅಂತ ಪದ ಬರುತ್ತಲ್ಲ, ಡ್ರಾ ಎ ಲೈನ್ ಅಂತ ಹೇಳ್ತೀವಿ ನಾವು. ಡ್ರಾ ಎ ಲೈನ್ ಅಂತ ತೆಗೆದುಕೊಂಡಾಗ ಒಂದ್ ಲೈನ್ ಅನ್ನ ಡ್ರಾ ಮಾಡ್ತೀವಿ ಅಷ್ಟೇ. ಲೈನ್ ಇಟ್ ಮೀನ್ಸ್ ರೇಖೆ. ಯಾವುದು ಡಿಗ್ರಿ ಒಂದೇ ಇರುತ್ತೆ, ಆ ಒಂದೇ ಇರತಕ್ಕಂಥದ್ದು ಆ ಪದೋಕ್ತಿಗೆ ನಾವೇನಂತ ಕರಿತೀವಿ ಅಂತಂದ್ರ ಲೀನಿಯರ್ ಪಾಲಿನಾಮಿಯಲ್ಸ್. ಲೀನಿಯರ್ ಪಾಲಿನಾಮಿಯಲ್ ಅಂತ ನೀವು ನೋಟ್ ಮಾಡಬೇಕಾಗಿತ್ತು. ಆರ್ ಡಿನೋಟೆಡ್ ಆರ್ ಸರ್ಚ್ ದ ಗಿವನ್ ಬಿಲೋ ಆರ್ ಪಾಲಿನಾಮಿಯಲ್ಸ್. ಎಸ್, so is the divided by the are the search of the are the denoted by the linear polynomial, square polynomial, or quadratic polynomial, or cubic polynomial. The parts are the choice, the one type of the questions. ಕೆಳಗಡೆ ಏನ್ ಮಾಡಿರ್ತಾರ ಅಂದ್ರ ಬಹಳಷ್ಟು ಪಾಲಿನಾಮಿಯಲ್ಸ್ ಗಳನ್ನ ಕೊಟ್ಬಿಟ್ಟಿರ್ತಾರ. ನಾವೆಲ್ಲ ಕೂಡಿಸಿರ್ತಾವ. ಅದ್ರಲ್ಲಿ ಏನೇನ್ ಕೂಡಿಸಿರ್ತಾವ ಅಂತಂದ್ರ ಅದ್ರಾಗ ಲೀನಿಯರ್ ಪಾಲಿನಾಮಿಯಲ್ ಕೂಡಿರ್ತದ, ಅದರಲ್ಲಿ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಕೂಡಿಸಿರ್ತಾರ, ಅದರಲ್ಲಿ ಕ್ಯೂಬಿಕ್ ಪಾಲಿನಾಮಿಯಲ್ ಕೂಡಿಸಿ ಒಂದು ಗ್ರೂಪ್ ಅನ್ನಾಗಿ ಮಾಡ್ಬಿಟ್ಟಿರ್ತಾರ ಅವ್ರು. ಅದರಲ್ಲಿ ನಿಮ್ಗೆ ಏನಂತ ಕೇಳ್ತಾರಂದ್ರ ಇದರಲ್ಲಿ ಲೀನಿಯರ್ ಪಾಲಿನಾಮಿಯಲ್ ಯಾವುದು, ಅದರಲ್ಲಿ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಯಾವುದು, ಅದರಲ್ಲಿ ಮತ್ತೇನ್ ಕೇಳ್ತಾರೆ ಕ್ಯೂಬಿಕ್ ಪಾಲಿನಾಮಿಯಲ್ ಯಾವುದು ಅಂತ ಕೇಳ್ತಾನೆ. ಅವಾಗ ನಾವುಗಳನ್ನ ಆಯ್ಕೆ ಮಾಡ್ಬೇಕಾಗತ್ತೆ, ಚಾಯ್ಸ್ ಮಾಡ್ಬೇಕಾಗತ್ತೆ. ಇದು ಲೀನಿಯರ್ ಪಾಲಿನಾಮಿಯಲ್, ಇದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್, ಇದು ಕ್ಯೂಬಿಕ್ ಪಾಲಿನಾಮಿಯಲ್ ಅಂತ ನಾವು ಹುಡುಕ್ಬೇಕು ಅಂದ್ರ ಲೀನಿಯರ್ ಪಾಲಿನಾಮಿಯಲ್ ಅಂದ್ರೆ ಏನು ಗೊತ್ತಿರ್ಬೇಕು ನಿಮಗೆ. ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಸ್ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಕ್ಯೂಬಿಕ್ ಪಾಲಿನಾಮಿಯಲ್ಸ್ ಅಂದ್ರೆ ಏನು ಅಂತ ಗೊತ್ತಿದ್ದಾಗ ಮಾತ್ರ ಅಲ್ಲಿ ನಾವು ಅದನ್ನ ಸರ್ಚ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಸೊ ಈಸ್ ದೇರ್ ಫೋರ್ ನಂಬರ್ ಫಸ್ಟ್ ಆಫ್ 1, ಎ ಪಾಲಿನಾಮಿಯಲ್ ಆಫ್ ಡಿಗ್ರಿ 1 ಈಸ್ ಕಾಲ್ಡ್ ಎ ಲೀನಿಯರ್ ಪಾಲಿನಾಮಿಯಲ್. ವಿಚ್ ಪಾಲಿನಾಮಿಯಲ್ ದ ಡಿಗ್ರಿ ಆಫ್ 1, so is that polynomial called you the linear polynomial. So is the first of 1 clear, understand? And the second point, there is the second point, a polynomial of degree 2. Yes, is there made up the point degree of 2. The variables, the degree is 2. Yes, once again, a polynomial of degree 2 is called a quadratic polynomial. That is name of the quadratic. Quadratic, it means a square. Quadratic, what is it meaning quadratic? Quadratic, it means a square. So is therefore a polynomial of degree 2, not 1, there is the 2. The polynomial of degree 2 is called a quadratic polynomial. That polynomial is called the quadratic polynomial. Quadratic, it means, what is the quadratic means? Quadratic means is the square. Quadratic means is a square. So is the entire one of the name square polynomial. You call the square polynomial or the quadratic polynomial. ಅದಕ್ಕೆ ನಾವೇನಂತ ಕರಿತೀವಿ ಅಂತಂದ್ರ ವರ್ಗ ಬಹುಪದೋಕ್ತಿ ಅಂತ ಕರಿತೀವಿ. ವರ್ಗಾತ್ಮಕ ಬಹುಪದೋಕ್ತಿ ಅಥವಾ ವರ್ಗ ಬಹುಪದೋಕ್ತಿ ಅಂತ ಹೇಗೆ ಕರಿತೀವಿ ಅಂದ್ರ, ಇಲ್ಲಿ ಎ ಪಾಲಿನಾಮಿಯಲ್ ಆಫ್ ಡಿಗ್ರಿ 2 ಅಂತ ಹೇಳ್ದ. ಯಾವುದೇ ಒಂದು ಬೀಜಾಕ್ಷರ, ಯಾವುದೇ ಒಂದು ಬಹುಪದೋಕ್ತಿಯನ್ನ ತೆಗೆದುಕೊಂಡಾಗ ಆ ವೇರಿಯೇಬಲ್ಸ್ ಅಲ್ಲಿ ಎಕ್ಸರ್ ಇರಬಹುದು, ವೈರ್ ಇರಬಹುದು, ಜೆಡರ್ ಇರಬಹುದು, ಪಿಯರ್ ಇರಬಹುದಲ್ಲ, ಅದರ ನೀವು ಎಕ್ಸ್ಪೋನೆಂಟ್ ಅನ್ನ ಸರ್ಚ್ ಮಾಡ್ಬೇಕು. ಎಕ್ಸ್ಪೋನೆಂಟ್ ಅನ್ನ ನೋಡ್ಬೇಕು, ನೀವು ಪವರ್ ಅನ್ನ ನೋಡ್ಕೋಬೇಕು. ಆ ಪವರ್ 2 ಇತ್ತು ಅಂತಂದ್ರ ನೀವು ಡೈರೆಕ್ಟ್ ಆಗಿ ಸರ್ ದಟ್ ಈಸ್ ದ ಪಾಲಿನಾಮಿಯಲ್ ಈಸ್ ಇನ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ ಹೇಳ್ಬೇಕಾಗತ್ತೆ. ನಾವು ನೇರವಾಗಿ ಹೇಳ್ಬಹುದು. ಆ ಎಕ್ಸ್ಪೋನೆಂಟ್ ಅನ್ನ ಹುಡುಕಿ ಎಕ್ಸ್ಪೋನೆಂಟ್ ನಿಮಗೆ 2 ಕಾಣಿಸ್ತು ಅಂತಂದ್ರ ಅಲ್ಲಿ ನೀವು ನೇರವಾಗಿ ಏನಂತ ಹೇಳ್ಬೇಕಾಗತ್ತೆ, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಸ್ ಅಂತ ಹೇಳ್ಬೇಕು. ಅಥವಾ ಅದಕ್ಕೆ ನಾವು ಇನ್ನೊಂದು ಹೆಸರು ಏನಂತ ಕರಿತೀವಿ ಅಂದ್ರ ಸ್ಕ್ವೇರ್ ಅಂತ ಕರಿತೀವಿ. ಸ್ಕ್ವೇರ್ ಅಂತಂದ್ರ 2 ಅನ್ನುವಂತ ಅರ್ಥ ಕೊಡುತ್ತೆ, ಕ್ವಾಡ್ರಾಟಿಕ್ ಅನ್ನುವಂಥದ್ದು 2 ಅರ್ಥ ಕೊಡುತ್ತೆ. ಅದಕ್ಕಾಗಿ ಎ ಪಾಲಿನಾಮಿಯಲ್ ಆಫ್ ಡಿಗ್ರಿ 2 ಈಸ್ ಕಾಲ್ಡ್ ಎ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. So is the quadratic, it means, what is the quadratic means? Quadratic means is a square. So is therefore, for example, 2x square is the example of 2x only.
because the linear polynomial, the degree is only 1. There is the degree of 2. So is therefore that example is in the quadratic polynomials. 2x square plus 3x minus 2, or another one of examples 4m square minus 3m plus 2. So is therefore square, either one of the point square. Square is in the given polynomial, so is the definitely quadratic polynomial or square polynomial. Yes, okay. Yes, next one to continue, number third one. Number third one is a polynomial of degree 3. There is the mentioned degree 3. Degree 3 is a main of the sentence, one word. Degree of 1 or degree 2, degree 3. Degree 3 is denoted by the which polynomial? That polynomial is called the cubic polynomial. So is therefore a polynomial of degree 3 is called a cubic polynomial. Cubic polynomial is the main of one word. There is the degree 3. The degree is 3, consists of the degree 3 or 1 or 2. So is therefore 1 is the linear polynomial. The degree 2 quadratic polynomial. The degree 3 is cubic polynomial. So is therefore cubic polynomial ಅಂದ್ರ ಘನ ಬಹುಪದೋಕ್ತಿ. ಕ್ಯೂಬ್ ಅಂದ್ರ ಘನ ಅಂತ, ಕನ್ನಡದಲ್ಲಿ ಕ್ಯೂಬ್ ಅಂದ್ರೆ ಏನಂತ ಕರಿತೀವಿ? ಘನ ಅಂತ ಕರಿತೀವಿ. ಘನ ಬಹುಪದೋಕ್ತಿ ಅಂತ ಕರಿತೀವಿ ನಾವು ಇದಕ್ಕ. ಘನ ಅಂದ್ರ 3, ಸ್ಕ್ವೇರ್ ಅಂದ್ರ 2 ಅಂತ ಅರ್ಥ. ಹಾಗಾದ್ರೆ ಇಲ್ಲಿ ಎ ಪಾಲಿನಾಮಿಯಲ್ ಆಫ್ ಡಿಗ್ರಿ 3 ಯಾವ ಒಂದು ಬಹುಪದೋಕ್ತಿಯ ಘಾತಾಂಕ ಅಂತ ಕರಿತೀವಲ್ಲ, ಎಕ್ಸ್ಪೋನೆಂಟ್ ಅಂತ ಇಂಗ್ಲಿಷ್ ನಾಗ ಹೇಳ್ತೀವಿ, ಅದಕ್ಕೆ ನಾವು ಘಾತಾಂಕ ಅಂತ ಕರಿತೀವಲ್ಲ. ಹಾಗೆ ಯಾವ ಒಂದು ಬಹುಪದೋಕ್ತಿಯ ಘಾತಾಂಕ 3 ಆಗಿರ್ತದಲ್ಲ, ಆ ಒಂದು ಬಹುಪದೋಕ್ತಿಗೆ ನಾವೇನಂತ ಕರಿತೀವಿ ಅಂದ್ರೆ ಕ್ಯೂಬಿಕ್ ಪಾಲಿನಾಮಿಯಲ್ ಅಂತ ಕರಿತೀವಿ. ಅದನ್ನ ಕನ್ನಡದಾಗ ತೆಗೆದುಕೊಂಡಾಗ ಘನ ಬಹುಪದೋಕ್ತಿ ಅಂತ ಕರಿತೀವಿ. ಇದರ ಉದಾಹರಣೆಗಳು ಹಿಂಗಿರ್ತಾವ ನೋಡಿ. ಇಲ್ಲಿ ಎಕ್ಸ್ ಕ್ಯೂಬ್ ಅಂತ ತಗೊಂತೀರಿ ನೋಡ್ರಿ. ಇದರ ಉದಾಹರಣೆ ಹಿಂಗದ ನೋಡ್ರಿ. ಎಕ್ಸ್ ಕ್ಯೂಬ್ plus 2x square minus 3x plus 2. Or second example is there, highest the degree of cube. Highest the degree of cube. So is therefore m cube plus 3m square minus 2m plus 3 is the cubic polynomial. Yes, any doubt?